ಇದೇ ಸೆಪ್ಟೆಂಬರ್ 29-30ರಂದು ಅಖಿಲ ಭಾರತ ಕಬ್ಬು ಬೆಳೆಗಾರರ ಸಂಘದ ರಾಷ್ಟ್ರೀಯ ಸಮಿತಿ ಸಭೆ ಮತ್ತು ಕರ್ನಾಟಕ ಕಬ್ಬು ಬೆಳೆಗಾರರ ರಾಜ್ಯ ಸಮ್ಮೇಳನವನ್ನು ಗುಲ್ಬರ್ಗಾದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಕರ್ನಾಟಕ ಕಬ್ಬು ಬೆಳೆಗಾರರ ಸಂಘದ ಪದಾಧಿಕಾರಿಗಳು ತಿಳಿಸಿದರು. ವಿಜಯಪುರ ನಗರದಲ್ಲಿ ನಡೆದ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಅಖಿಲ ಭಾರತ ಬೆಳೆಗಾರರ ಸಂಘದ ರಾಷ್ಟ್ರ ಸಮಿತಿ ಸಭೆ ಮತ್ತು ಕರ್ನಾಟಕ ರಾಜ್ಯ ಕಬ್ಬು ಬೆಳೆಗಾರರ ಸಂಘದ ರಾಜ್ಯ ಸಮ್ಮೇಳನವು ಸೆಪ್ಟೆಂಬರ್ 29 ಮತ್ತು 30ರಂದು ಗುಲ್ಬರ್ಗಾದಲ್ಲಿ ನಡೆಯಲಿದೆ ಎಂದು ಕರ್ನಾಟಕ ಕಬ್ಬು ಬೆಳೆಗಾರರ ಸಂಘದ ರಾಜ್ಯ ಸಂಚಾಲಕ ಎನ್.ಎಲ್. ಭರತ್ ರಾಜ್ ತಿಳಿಸಿದರು. ಈ ಸಭೆಗೆ ಉತ್ತರ ಪ್ರದೇಶ, ಪಂಜಾಬ್, ಹರಿಯಾಣ, ತೆಲಂಗಾಣ, ಆಂಧ್ರಪ್ರದೇಶ, ಮಧ್ಯಪ್ರದೇಶ, ಉತ್ತರಾಖಂಡ, ಮಹಾರಾಷ್ಟ್ರ, ತಮಿಳುನಾಡು, ಬಿಹಾರ, ಕರ್ನಾಟಕದ ಮುಂತಾದ ಕಬ್ಬು ಬೆಳೆಯುವ ರಾಜ್ಯಗಳಿಂದ ಕಬ್ಬು ಬೆಳೆಗಾರರ ಸಂಘದ ರಾಷ್ಟ್ರಮಟ್ಟದ ಮುಖಂಡರುಗಳು ಭಾಗವಹಿಸಲಿದ್ದು, ದೇಶದ ಕಬ್ಬು ಬೆಳೆಗಾರರ ಸ್ಥಿತಿಗತಿ, ಮುಂದಿನ ಹೋರಾಟದ ರೂಪುರೇಷೆಗಳ ಬಗ್ಗೆ ಚರ್ಚಿಸುವರು. ಅಖಿಲ ಭಾರತ ಅಧ್ಯಕ್ಷರಾದಂಥ ಡಿ. ರವೀಂದ್ರನ್, ಅಖಿಲ ಭಾರತ ಕಿಸಾನ್ ಸಭಾದ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ ವಿಜು ಕೃಷ್ಣನ್, ಅಖಿಲ ಭಾರತ ಕಬ್ಬು ಬೆಳೆಗಾರರ ಸಂಘದ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಎಸ್.ಕೆ. ಶುಕ್ಲಾ ಮುಂತಾದವರು ಈ ಸಭೆಯಲ್ಲಿ ಭಾಗವಹಿಸಲಿದ್ದಾರೆ ಎಂದರು. ಹೇಳಿದರು. ಆದರೆ SAP ವಿಚಾರ ಬಂದಂಥ ಸಂದರ್ಭದಲ್ಲಿ ತಕ್ಷಣದಲ್ಲೇ ನಾವು ಅದನ್ನು ಜಾರಿಗೊಳಿಸ್ತೀವಿ ಅಂತ ಹೇಳಿದ್ರು ಅವರು. ಆದರೆ ಇಲ್ಲಿ 3 ತಿಂಗಳು ರಾಜ್ಯ ಸರ್ಕಾರನೇ ಅಫಿಡವಿಟನ್ನು ಕೊಟ್ಟಿತ್ತು. ಏನಂತ 2022 ಮತ್ತು 23ನೇ ಸಾಲಿನಲ್ಲಿ ಎಥನಾಲ್ ಉತ್ಪಾದನೆ ಮಾಡ್ತಕ್ಕಂಥ ಕಾರ್ಖಾನೆಗಳು ₹150 ಅಡಿಷನಲ್ ಕೊಡೋದು, 3 FRP ಜೊತೆಗೆ ಎಥನಾಲ್ ಉತ್ಪಾದನೆ ಮಾಡದಿರ್ತಕ್ಕಂಥದ್ದು ₹100 ಕೊಡ್ತಕ್ಕಂಥದ್ದು ಅಂತೇಳಿ. ಆದರೆ 3 ತಿಂಗಳು ಒಳಗಡೆ ಆ ಸಮಸ್ಯೆಯನ್ನು ಇತ್ಯರ್ಥಪಡಿಸಿ ರೈತರಿಗೆ ಹಣ ಕೊಡ್ತೀವಿ ಅಂತ ಹೇಳಿದವರು ವರ್ಷ ಆಗ್ತಾ ಇದೆ. ಅದ್ರ ಬಗ್ಗೆ ಅದು ಚಕಾರ ಇರ್ತಾ ಇಲ್ಲ. ಒಂದು ಮತ್ತು 23 ಮತ್ತು 24ನೇ ಸಾಲಿಗೆ SAPಯನ್ನು ಸ್ಟೇಟ್ ಗೌರ್ಮೆಂಟು ನಿಗದಿಪಡಿಸ್ತಿಲ್ಲ ಅನ್ನೋದು 2. 24 ಮತ್ತು 25ನೇ ಸಾಲಿಗೂ SAPಯನ್ನು ನಿಗದಿಪಡಿಸ್ತಿರ್ತಕ್ಕಂಥದ್ದು 3ನೇ ವಿಚಾರ. ಜೊತೆಗೆ ಅವರು ಹೇಳ್ದಂಗೆ APMCನಲ್ಲೂ ನಾವು ತೂಕ ಮಾಪನ ಕೇಂದ್ರವನ್ನು ಸ್ಥಾಪನೆ ಮಾಡ್ತೀವಿ ಅಂತ ಹೇಳಿ ಭಾಳ ದಿನಗಳಾಗಿದೆ. ಇಡೀ ರಾಜ್ಯದಲ್ಲಿ ಇನ್ನೂ ಎಲ್ಲೂ ಆ ಥರದ ಒಂದು ಪ್ರಯತ್ನವನ್ನು ಮಾಡಲಿಲ್ಲ. 4ನೇ ವಿಚಾರ ಅವರು ಹೇಳಿದಂಥದ್ದು ಕಬ್ಬು ಬೆಳೆಗಾರರ ಮುಖಂಡರುಗಳು ಒಳಗೊಂಡಂತೆಯೇ ನಾವು ಇದರದ್ದು ದ್ವಿಪಕ್ಷೀಯ ಒಪ್ಪಂದದ ಪ್ರಕಾರವಾಗಿ ಮಾಡಬೇಕು ಅಂತಕ್ಕಂಥದ್ದು ಇದೆ. ಅದನ್ನು ಇನ್ನೂ ಸಹ ಇದು ಜಾರಿ ಮಾಡ್ತಾ ಇಲ್ಲ. ಇದಕ್ಕೆ ಮತ್ತು ಕೆಲವು ಕಡೆಗಳಲ್ಲಿ 14 ದಿನದ ಒಳಗಡೆಗೆ ಹಣವನ್ನು ಕಬ್ಬು ಸರಬರಾಜು ಮಾಡಿದಂಥ 14 ದಿನದ ಒಳಗಡೆ ಹಣ ಕೊಡಬೇಕು, ಹಣ ಪಾವತಿ ಮಾಡಬೇಕು ಅಂತೇಳಿ ಆ್ಯಕ್ಟ್ ಇದೆ. ಇಲ್ಲ ಅಂತಾರೆ ಒಮ್ಮೆ ಕ್ರಿಮಿನಲ್ ಕೇಸ್ ಬುಕ್ ಮಾಡಬೇಕು ಅನ್ನೋಂಥದ್ದಿದೆ. ಆ ಥರದ್ದು ಯಾವುದೇ ಪ್ರಕರಣ ಇಲ್ಲ. 2 ತಿಂಗಳದ್ದು ಕೊಟ್ಟಂಥ ಉದಾಹರಣೆಗಳು ಇದೆ. ಈ ಥರದ್ದೆಲ್ಲ ಇದೆ. ಇದು ಮತ್ತು ಒಂದು ಹೊಸದಾಗಿ ಕಬ್ಬನ್ನು ನಾಟಿ ಮಾಡ್ತಕ್ಕಂತಹ ರೈತರುಗಳಿಗೆ ಎಕರೆಗೆ ₹10,000 ಅವರು ಪ್ರೋತ್ಸಾಹ ಧನವಾಗಿ ಕೊಡಬೇಕು ಅಂತ ಶುಗರ್ ಡೆವಲಪ್ಮೆಂಟ್ ಬೋರ್ಡ್ ಅಂತ ಆಲ್ ಇಂಡಿಯಾ ಮಟ್ಟದಲ್ಲಿ ಇದೆ. ಶುಗರ್ ಡೆವಲಪ್ಮೆಂಟ್ ಬೋರ್ಡಲ್ಲಿ ಕಬ್ಬು ನಾಟಿ ಮಾಡಲಿಕ್ಕೆ ಅದು ಏನು ಸಕ್ಕರೆಯಿಂದ ತಗೊಳ್ತಕ್ಕಂಥ ಸೆಸ್ಸಣದಲ್ಲಿ ಫ್ಯಾಕ್ಟ್ರಿ ಮಾಲೀಕರಿಗೆ ಸಾಲ ಕೊಡ್ತಾರೆ ಅವರು. ಆದರೆ ರೈತರುಗಳಿಗೆ ಪ್ರೋತ್ಸಾಹ ಧನವನ್ನು ಕೊಡ್ತಾ ಇಲ್ಲ. ಕಬ್ಬನ್ನು ನಾಟಿ ಮಾಡೋರು ರೈತರು ಅವರಿಗೆ ಕೊಡಬೇಕಾಗಿರ್ತಕ್ಕಂಥದ್ದು ಅದನ್ನು ಕೊಡ್ತಾ ಇಲ್ಲ ಅನ್ನೋದು. ಮತ್ತು ಕಾರ್ಖಾನೆ ಮಾಲೀಕರುಗಳು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಇದರಲ್ಲಿ ಈ ಕಬ್ಬನ್ನು ಏನು ಅಗ್ರಿಮೆಂಟ್ ಮಾಡಿಸಿರ್ತಾರಲ್ಲ, ಫ್ಯಾಕ್ಟ್ರಿಗೆ ಕಬ್ಬನ್ನು ಸರಬರಾಜು ಮಾಡ್ತಕ್ಕಂಥ ಅವ್ರಿಗೆ ಅಗ್ರಿಮೆಂಟ್ ಏನು ಮಾಡಿರ್ತಾರೋ ಅಗ್ರಿಮೆಂಟ್ ಇರ್ಬೋದು, ಮತ್ತು ಟ್ರಾನ್ಸ್ಪೋರ್ಟ್ ಮಾಡ್ತಕ್ಕಂಥ ಲಾರಿ, ಟ್ರ್ಯಾಕ್ಟರ್ಸು, ಎತ್ತಿನ ಗಾಡಿಗಳು ಏನಿರ್ತದೆ ಆ ಬೇಸಿಕ್ ಮೇಲೂ ಲೋನ್ ತಗೊಳ್ತಾರೆ ಅವರು. ರೈತರು ಲೋನ್ ಕೊಡೋದಿಲ್ಲ, ಅವರೇನೆ ಲೋನ್ ತಗೊಳ್ಳಿ. ನೀವು 5 ಟನ್ನಿಗೆ 5,000 ಕೇಳ್ತೀರಿ. ನಮ್ಮ ಈ ಬೇಡಿಕೆಗಳೇನು ನಿಮಗೆ ತಿಳಿಸಿದೀವೋ ಆ ಬೇಡಿಕೆಗಳ ವಿಚಾರಕ್ಕೆ ಸಂಬಂಧಪಟ್ಟಂಗೆನೇ ನಾವು ಆ ಸಮಾವೇಶದಲ್ಲಿ ಕೊಡ್ತೇವೆ. ಇದ್ರ ಬಗ್ಗೆ ಎಲ್ಲ ಬಂದಂಥ ರೈತರುಗಳು ಚರ್ಚೆ ಮಾಡಿ ಮುಂದಿನ ಈ ಬೇಡಿಕೆ ಈಡೇರಿಕೆಗೋಸ್ಕರವಾಗಿ ಸಂಘಟನೆ ಮತ್ತು ಹೋರಾಟವನ್ನು ಬಲಿಷ್ಠಗೊಳಿಸ್ತಕ್ಕಂಥ ತೀರ್ಮಾನವನ್ನು ನಾವು ಕೈಗೊಳ್ತೀವಿ. SAPಯನ್ನು ನಿಗದಿಪಡಿಸಲಿಕ್ಕೆ ಅವಕಾಶ ಇದೆ. ಎಂದರೆ ರಾಜ್ಯ ಸಲಹಾ ಬೆಲೆಯನ್ನು ನಿಗದಿಪಡಿಸಲಿಕ್ಕೆ ಅವಕಾಶ ಇದೆ. ಇವತ್ತು ಹರಿಯಾಣ ಇರ್ಬೋದು, ಪಂಜಾಬ್ ಇರ್ಬೋದು, ₹900 ಅಲ್ಲಿ SAP ನಿಗದಿಪಡಿಸಿದ್ದಾರೆ. FRP ಜೊತೆಗೆ. FRP ಅದು ಇಡೀ ದೇಶಕ್ಕೆ ಒಂದೇ ಬೆಲೆ ಇರ್ತದೆ. ಆದ್ರೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಅದ್ರ ಜೊತೆಗೆ ರಾಜ್ಯ ಸರ್ಕಾರಗಳು ಸಹ SAPಯನ್ನು ನಿಗದಿಪಡಿಸ್ತಕ್ಕಂಥ ಅವಕಾಶಗಳು ಇರೋದ್ರಿಂದ ರಾಜ್ಯದಲ್ಲೂ SAPಯನ್ನು ನಿಗದಿಪಡಿಸಬೇಕು. 22 ಮತ್ತು 23ನೇ ಸಾಲಿನಲ್ಲಿ ಕರ್ನಾಟಕ ರಾಜ್ಯ ಎಥನಾಲ್ ಉತ್ಪಾದನೆ ಮಾಡತಕ್ಕಂತಹ ಕಾರ್ಖಾನೆಗಳು 1 ಟನ್ನಿಗೆ ₹150 ಕೊಡಬೇಕು ಅಂತಕ್ಕಂಥದ್ದು SAP ನಿಗದಿಯಾಗಿತ್ತು. ಎಥನಾಲ್ ಉತ್ಪಾದನೆ ಮಾಡದೇ ಇರತಕ್ಕಂಥದ್ದು ₹100 ಕೊಡಬೇಕು ಅಂತ ತೀರ್ಮಾನ ಆಗಿತ್ತು. ಆದ್ರೆ ಈ ರಾಜ್ಯ ಸರ್ಕಾರವು ಸಹ ಕೆಲವು ಸಕ್ಕರೆ ಉದ್ಯಮಪತಿಗಳ ಒತ್ತಡಕ್ಕೆ ಮಣಿದು ಅವರು ಹೈಕೋರ್ಟ್ಗೆ ಕೇಸ್ ಹಾಕಿದಂತ ಸಂದರ್ಭದಲ್ಲಿ ಅವ್ರು ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಅದನ್ನ ವಾಪಸ್ ತಕೊಂಡಿದ್ದಾರೆ. ನಾವು ಅದನ್ನ ಶುಗರ್ ಡೈರೆಕ್ಟರ್ ಕಂಟ್ರೋಲ್ ಬೋರ್ಡ್ ಮುಖಾಂತರವಾಗಿ ಇನ್ನೊಮ್ಮೆ ಪರಿಶೀಲನೆ ಮಾಡಿ ನಾವು ಅದನ್ನ ಸಲ್ಲಿಸ್ತೀವಿ ಅಂತ ಹೇಳಿ ಇದು ರೈತರಿಗೆ ಮಾಡ್ತಾ ಇರತಕ್ಕಂತ ಒಂದು ವಂಚನೆ.
ಹಾಗಾಗಿ ಈ ಎಲ್ಲ ಹಿನ್ನೆಲೆಯಲ್ಲಿ ಚರ್ಚೆ ಮಾಡ್ಲಿಕ್ಕೋಸ್ಕರವಾಗಿ ನಾವು ಗುಲ್ಬರ್ಗದಲ್ಲಿ ನಡೀತಾ ಇರತಕ್ಕಂತಹ ಕಬ್ಬು ಬೆಳೆಗಾರರ ರಾಜ್ಯ ಸಮ್ಮೇಳನ ಮತ್ತು ರಾಷ್ಟ್ರ ಸಮ್ಮೇಳನಕ್ಕೆ ಎಲ್ಲ ಕಬ್ಬು ಬೆಳೆಗಾರ ಬಂಧುಗಳು ಭಾಗವಹಿಸಿ ಇದನ್ನ ಯಶಸ್ವಿಗೊಳಿಸಬೇಕು ಅಂತ ಹೇಳಿ ನಾವು ಕರ್ನಾಟಕ ಕಬ್ಬು ಬೆಳೆಗಾರ ಸಂಘದ ರಾಜ್ಯ ಸಂಚಾಲಕನಾಗಿ ಮತ್ತೆ ಕರ್ನಾಟಕ ರಾಜ್ಯ ಸಮಿತಿಯ ಪರವಾಗಿ ನಾವು ಕಬ್ಬು ಬೆಳೆಗಾರರಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀವಿ. ಕರ್ನಾಟಕ ಕಬ್ಬು ಬೆಳೆಗಾರ ಸಂಘ ಮತ್ತು ಅಖಿಲ ಭಾರತ ಕಬ್ಬು ಬೆಳೆಗಾರ ಸಂಘ ಇಡೀ ದೇಶದಲ್ಲಿ ಕಬ್ಬು ಬೆಳೆಗಾರರ ಒಂದು ಹಿತರಕ್ಷಣೆಯ ದೃಷ್ಟಿಯಲ್ಲಿ ಕೆಲಸ ಮಾಡ್ತಾ ಇರತಕ್ಕಂತಹ ಒಂದು ಪ್ರಮುಖವಾದಂತಹ ಸಂಘಟನೆಗಳು. ಅಖಿಲ ಭಾರತ ಕಿಸಾನ್ ಸಭಾದ ನೇತೃತ್ವದಲ್ಲಿ ಅವರ ಮಾರ್ಗದರ್ಶನದಲ್ಲಿ ಕೆಲಸ ಮಾಡ್ತಾ ಇರತಕ್ಕಂತಹ ಅಖಿಲ ಭಾರತ ಕಬ್ಬು ಬೆಳೆಗಾರ ಸಂಘ ಕರ್ನಾಟಕದಲ್ಲಿ ಕರ್ನಾಟಕ ಕಬ್ಬು ಬೆಳೆಗಾರ ಸಂಘದ ಹೆಸರಿನಲ್ಲಿ ರಾಜ್ಯದ ಉದ್ದಗಲಕ್ಕೂ ಈ ಒಂದು ಕಬ್ಬು ಬೆಳೆಗಾರರ ಹಿತವನ್ನ ರಕ್ಷಿಸುವ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಬರ್ತಾ ಇದೆ. ಸೆಪ್ಟೆಂಬರ್ 29 ಈ ರಾಜ್ಯದಲ್ಲಿ ಕರ್ನಾಟಕ ಕಬ್ಬು ಬೆಳೆಗಾರರ ಒಂದು ರಾಜ್ಯ ಸಮ್ಮೇಳನವನ್ನ ನೆರವೇರಿಸ್ತಾ ಇದೆ. ಅದ್ರ ಜೊತೆನಲ್ಲೇ ಸೆಪ್ಟೆಂಬರ್ 30ನೇ ತಾರೀಕಿನಂದು ಅಖಿಲ ಭಾರತ ಕಬ್ಬು ಬೆಳೆಗಾರ ಸಂಘದ ರಾಷ್ಟ್ರೀಯ ಸಮಿತಿ ಸಭೆ ಗುಲ್ಬರ್ಗ ಜಿಲ್ಲೆಯಲ್ಲಿ ಗುಲ್ಬರ್ಗದ ನಗರದಲ್ಲಿ ನಡೀತಾ ಇದೆ. ಈ ಒಂದು ಅಖಿಲ ಭಾರತ ಮಟ್ಟದ ರಾಷ್ಟ್ರೀಯ ಸಮಿತಿ ಸಭೆಗೆ ಪಂಜಾಬ್, ಹರಿಯಾಣ, ಉತ್ತರ ಪ್ರದೇಶ ಮತ್ತೆ ಅದೇ ರೀತಿ ಮಹಾರಾಷ್ಟ್ರ, ತಮಿಳುನಾಡು, ಆಂಧ್ರ, ತೆಲಂಗಾಣ, ಕರ್ನಾಟಕ ಸೇರಿದಂತೆ ಇಡೀ ದೇಶದಲ್ಲಿ ಕಬ್ಬನ್ನ ಬೆಳೀತಾ ಇರತಕ್ಕಂತಹ ಯಾವ್ಯಾವ ರಾಜ್ಯಗಳಿದೆಯೋ ಆ ರಾಜ್ಯಗಳಿರ್ತಕ್ಕಂತಹ ರಾಜ್ಯ ಮುಖಂಡರುಗಳು ಮತ್ತು ರಾಷ್ಟ್ರ ಮುಖಂಡರುಗಳು ಈ ಒಂದು ಸಭೆಗೆ ಭಾಗವಹಿಸ್ತಾ ಇದೆ. ನಮ್ಮ ಈ ಒಂದು ಸಭೆಯಲ್ಲಿ ಪ್ರಮುಖವಾಗಿ ನಡೀತಕ್ಕಂತಹ ಒಂದು ಚರ್ಚೆ ಏನಪ್ಪಾ ಅಂತ ಹೇಳಿದ್ರೆ, ಒಂದು ಇಡೀ ದೇಶದಲ್ಲಿ ಕಬ್ಬು ಬೆಳೆಗಾರರಿಗೆ ಕನಿಷ್ಠ 1 ಟನ್ ಕಬ್ಬಿಗೆ 5,000 ರೂಪಾಯಿನ ಬೆಂಬಲ ಬೆಲೆಯನ್ನು FRP ಯನ್ನು ನಿಗದಿಪಡಿಸಬೇಕು ಅಂತಕ್ಕಂಥದ್ದು ನಮ್ಮ ಒಂದು ಒತ್ತಾಯ ಆಗಿರ್ತಕ್ಕಂಥದ್ದು. ಯಾಕೆಂತ ಹೇಳಿದ್ರೆ ಕಬ್ಬಿನಿಂದಾಗಿ ಕನಿಷ್ಠ 1 ಟನ್ ಕಬ್ಬಿಗೆ 13,000 ರಿಂದ 14,000 ರೂಪಾಯಿ ಆದಾಯ ಬರ್ತದೆ ಅಂತ ಹೇಳಿ ಕಬ್ಬು ಪ್ರಜನನ ಸಂಸ್ಥೆಯ ಕೊಯಂಬತ್ತೂರಿನ ವಿಜ್ಞಾನಿಗಳು ಹೇಳ್ತಾರೆ. ಒಂದೇ ಒಂದು ಕಣದಷ್ಟು ವೇಸ್ಟ್ ಆಗ್ತಕ್ಕಂಥ ಯಾವ್ದಾದ್ರು ಒಂದು ಪ್ರಾಡಕ್ಟ್ ಇದೆ ಅಂತ ಹೇಳಿದ್ರೆ ಅದು ಕಬ್ಬು. ಯಾಕೆ ಅಂತ ಹೇಳಿದ್ರೆ ಪ್ರತಿ ಒಂದು ಸಹ ಅದರಲ್ಲಿ ಉಪ ಉತ್ಪನ್ನಗಳಾದಂತಹ ಮೊಲಾಸಸ್ ಇರ್ಲಿ, ಕಾಕಂಬಿ ಇರ್ಬೋದು, ಡಿಸ್ಟಿಲರೀಸ್ ಇರ್ಬೋದು, ಕೋಜನ್ ಇರ್ಬೋದು, ಬಗಾಸಸ್ ಇರ್ಬೋದು, ಹಾಗಾಗಿ ಸ್ಪಿಂಟ್ ವಾಸು ಆ ಕಾರ್ಖಾನೆಯನ್ನ ತೊಳೆದಂತಹ ನೀರಿನಿಂದ ಸಹಿತ ಗೊಬ್ಬರವನ್ನ ತಯಾರಿಸ್ತಕ್ಕಂತ ಒಂದಿದೆ. ಹಾಗಾಗಿ ಯಾವ ರೀತಿನಲ್ಲಿ ಅದು ಸದುಪಯೋಗ ಆಗ್ತದೆ ಅಂತಕ್ಕಂಥದ್ದನ್ನ ನಾವು ಅದನ್ನ ಆ ಹಿನ್ನೆಲೆಯಲ್ಲಿ ಇದ್ ಮಾಡ್ಬೇಕು. ಆದ್ರೆ ಈ ರಾಜ್ಯ ಮತ್ತು ಈ ದೇಶದಲ್ಲಿ ಕೈಗಾರಿಕಾ ಲಾಬಿ ಏನೇದೆಯೋ ಅದು ಉದ್ಯೋಗಪತಿಗಳೇನಿದ್ದಾರೋ ಅವರು ಎಲ್ಲಾ ಬಂಡವಾಳಶಾಹಿಯ ಈ ರಾಜಕೀಯ ಪಕ್ಷಗಳ ಮುಖಂಡರೇ ಆಗಿದ್ದಾರೆ. ಇಡೀ ದೇಶದಲ್ಲಿರ್ತಕ್ಕಂತಹ ಸಕ್ಕರೆ ಉದ್ಯಮಪತಿಗಳು 3 ಪಕ್ಷದಲ್ಲೂ ಪ್ರಮುಖವಾಗಿ ಇರೋದ್ರಿಂದಾಗಿ ಅವರು ಇಡೀ ಕಬ್ಬು ಬೆಳೆಗಾರರಿಗೆ ಒಂದು ರೀತಿ ಶೋಷಣೆಯನ್ನ ಮಾಡ್ತಾ ಇದ್ದಾರೆ. ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂತ ಕೃಷಿ ಬೆಲೆ ಆಯೋಗ ಹೇಳ್ತದೆ 1 ಟನ್ ಕಬ್ಬನ್ನ ಬೆಳಿಬೇಕು ಅಂತ ಹೇಳಿದ್ರೆ 1 ಟನ್ ಕಬ್ಬು ಬೆಳಿಲಿಕ್ಕೆ 3,580 ರೂಪಾಯಿ ಖರ್ಚು ಬರ್ತದೆ ಅಂತ ಹೇಳ್ತದೆ. 3,580 ರೂಪಾಯಿ ಖರ್ಚು ಬರ್ತದೆ ಅಂತ. ಕೇವಲ ಅದಕ್ಕೆ 10% ಲಾಭಾಂಶವನ್ನ ಸೇರಿಸಿದ್ರೆ 1 ಟನ್ ಕಬ್ಬಿಗೆ 3,938 ರೂಪಾಯಿನ ಕೊಡ್ಬೇಕಾಗತ್ತೆ ಅನ್ನೋದು. ನಾವ್ ಕೇಳ್ತಾ ಇದೀವಿ, ಕೃಷಿ ಬೆಲೆ ಆಯೋಗ ಮಾಡಿರ್ತಕ್ಕಂಥದ್ದು ವೆಚ್ಚ ಕಡಿಮೆ ಇದ್ರೂ ಸಹ ಅದನ್ನೇ ನಾವು ಒಪ್ಕೊಳ್ಳೋದೇ ಆದ್ರೂನು ಒಂದು ಡಾಕ್ಟರ್ ಸ್ವಾಮಿನಾಥನ್ ಆಯೋಗದ ವರದಿ ಪ್ರಕಾರವಾಗಿ 1 ಟನ್ ಕಬ್ಬು ಬೆಳಿತಕ್ಕಂತಹ 3,550 ರೂಪಾಯಿನ ಖರ್ಚೇನು ಬರ್ತದೋ ಆ ಖರ್ಚಿನ ಜೊತೆಗೆ 50% ಲಾಭಾಂಶವನ್ನ ಸೇರಿಸಿದ್ರೆ ಅಲ್ಲಿಗೆ 1 ಟನ್ ಕಬ್ಬಿಗೆ ಸರಾಸರಿ ಸುಮಾರು ಇಲ್ಲ ಅಂತಂದ್ರೂ 5,370 ರೂಪಾಯಿ ಬೆಲೆಯನ್ನ ನಿಗದಿಪಡಿಸಬೇಕು ಅಂತಕ್ಕಂಥದ್ದು. 5,000 ರೂಪಾಯಿ ಮಾತ್ರನೇ, ಅದು ಎಷ್ಟು 9.5 ಇಳುವರಿಗೆ. ಇವತ್ತು ಸಕ್ಕರೆ ಕಾರ್ಖಾನೆಗಳು ತೋರಿಸ್ತಕ್ಕಂಥ ಇಳುವರಿನಲ್ಲಿ ಮೋಸ ನಡೀತಾ ಇದೆ, ತೂಕದಲ್ಲಿ ಮೋಸ ನಡೀತಾ ಇದೆ. ಹಾಗಾಗಿ ಇದಕ್ಕೆ ಈ ಇಳುವರಿ ಮತ್ತೆ ತೂಕಕ್ಕೆ ಸಂಬಂಧಪಟ್ಟಂತೆ ಕಬ್ಬು ಬೆಳೆಗಾರರ ಮುಖಂಡರುಗಳ ಒಳಗೊಂಡಂತಹ ಸಮಿತಿಗಳನ್ನ ಕಾರ್ಖಾನೆ ವ್ಯಾಪ್ತಿಯಲ್ಲಿ ಮಾಡಬೇಕು. ಯಾಕೆಂತ ಅದನ್ನು ಪರಿಶೀಲಿಸಲಿಕ್ಕಾಗಿ ಆ ಒಂದು ವಿಜ್ಞಾನಿಗಳ ಜೊತೆನಲ್ಲಿ ಕಬ್ಬು ಬೆಳೆಗಾರ ಮುಖಂಡರುಗಳು ಇರಬೇಕು ಅಂತಕ್ಕಂಥದ್ದು ನಮ್ಮ ಒಂದು ಒತ್ತಾಯ ಆಗಿದೆ. ಅದ್ರ ಜೊತೆನಲ್ಲೇ ಕಬ್ಬು ಕಟಾವಾದಂತಹ ಕನಿಷ್ಠ 12 ಗಂಟೆ ಒಳಗಡೆಗೆ ಆ ಫ್ಯಾಕ್ಟರಿ ಒಳಗಡೆ ಅನ್ಲೋಡ್ ಆಗ್ಬೇಕು ಅನ್ನೋದು. ಸರಬರಾಜು ಮಾಡಿದಂತಹ 14 ದಿನದ ಒಳಗಡೆಗೆ ಆ ಒಂದು ಹಣವನ್ನ ಪಾವತಿ ಮಾಡ್ಬೇಕು ಅಂತಕ್ಕಂಥದ್ದು ನಮ್ಮ ಒಂದು ಒತ್ತಾಯ ಆಗಿರ್ತಕ್ಕಂಥದ್ದು. ಕೆಲಸರಿ ಏನಾಗ್ತದೆ ಅಂತಂದ್ರೆ ಯಾರ್ಡ್ ಒಳಗಡೆ ಹೋದ ನಂತರದಲ್ಲಿ 3 ದಿನ 4 ದಿವಸ ಹೋಗಿ ಕಬ್ಬೆಲ್ಲ ಒಣಗಿ ಹಾಳಾಗ್ತಕ್ಕಂಥ ಪರಿಸ್ಥಿತಿ ಆಗ್ತಾ ಇದೆ. ಹಾಗಾಗಿ ಅದ್ರ ತೂಕ ಕಡಿಮೆ ಬರ್ತದೆ ಮತ್ತೆ ಇಳುವರಿನೂ ಕಡಿಮೆ ಬರ್ತದೆ ಅಂತಕ್ಕಂಥದ್ದು. ಜ್ಯೂಸ್ ಎಲ್ಲ ಡ್ರೈ ಆದಂತ ಸಂದರ್ಭದಲ್ಲಿ ಇಳುವರಿನೂ ಕಡಿಮೆ ಬರ್ತದೆ. ಅದರಿಂದ ಒಂದ್ ಕಡೆ ತೂಕದಲ್ಲಿ ರೈತರಿಗೆ ನಷ್ಟ ಆಗುತ್ತೆ, ಇನ್ನೊಂದ್ ಕಡೆ ಇಳುವರಿ ಅಂತಂದ್ರೆ ಇಳುವರಿ ಕಡಿಮೆ ಆಯ್ತು ಅಂತ ಹೇಳಿದ್ರೆ ಹಣದ ಕಡಿಮೆ ಆಗುತ್ತೆ. ಈಗ ಸರ್ಕಾರ ನಿಗದಿಪಡಿಸಿರ್ತಕ್ಕಂಥದ್ದು 10.25 ಇಳುವರಿಗೆ 3,400 ರೂಪಾಯಿಯನ್ನ ಕೇಂದ್ರದ ಒಂದು ಸರ್ಕಾರ FRP ಯನ್ನ ನಿಗದಿಪಡಿಸಿದೆ. ಆ FRP ಯನ್ನ ನಿಗದಿಪಡಿಸಿರ್ತಕ್ಕಂಥದ್ದು ನಾವು ಕೇಳ್ತಾ ಇದ್ದೀವಿ,
9.5 ಇಳುವರಿ ಆಧಾರದ ಮೇಲೆ FRP ನ ನಿಗದಿಪಡಿಸಬೇಕು ಅಂತಕ್ಕಂಥದ್ದು ನಮ್ಮ ಒಂದು ಒತ್ತಾಯ ಆಗಿರ್ತಕ್ಕಂಥದ್ದು. ಮೊದಲೆಲ್ಲ 8.5 ಇಳುವರಿ ಆಧಾರದ ಮೇಲೆ ಬೆಲೆ ನಿಗದಿಪಡಿಸ್ತಾ ಇದ್ದಂಥದ್ದು, ಇವಾಗ ಅದು 10.2 ಇದೆ. ಇದು ಸಕ್ಕರೆ ಲಾಭಿಗಳಿಗೆ ಮಾಡ್ಕೊಡ್ತಕ್ಕಂಥ ಒಂದು ಅನುಕೂಲ. ಅದ್ರ ಪ್ರತಿನಿಧಿಗಳ ಸಮಾವೇಶವನ್ನ ನಾವು ಮಾಡ್ತಾ ಇರ್ತಕ್ಕಂಥದ್ದಲ್ಲ. ಮತ್ತು ಅಖಿಲ ಭಾರತ ಮಟ್ಟದ ಸಮಿತಿ ಮೀಟಿಂಗ್ ಅಂತೂ ಅಲ್ಲಿ ಎಲೆಕ್ಟೆಡ್ ಮೆಂಬರ್ಸ್ ಬಂದಿರ್ತಾರೆ. ಇಲ್ಲಿ ನಾವು ಕೆಲವು ಇಡೀ ರಾಜ್ಯದಿಂದ ಸುಮಾರು 500 ಮಂದಿ ಪ್ರಮುಖ ಮುಖಂಡರುಗಳನ್ನ ನಾವು ಅಲ್ಲಿ ಇನ್ವೈಟ್ ಮಾಡಿ ಸಮ್ಮೇಳನ ಮಾಡ್ತಾ ಇದ್ವಿ. ಮಾಸು ಬಹಿರಂಗ ಸಭೆ ರೀತಿಯಲ್ಲಿ ಮಾಡ್ತಾ ಇಲ್ಲ, ಎಲೆಕ್ಟೆಡ್ ಮೆಂಬರ್ಸ್. ಆಕ್ಚುಲಿ ನಮ್ಮ ಇಡೀ ಕರ್ನಾಟಕದಲ್ಲಿ 72 ಕಾರ್ಖಾನೆಗಳು ಈಗ ರನ್ನಿಂಗ್ ಅಲ್ಲಿ ಇರ್ತಕ್ಕಂಥದ್ದು. 72 ಕಾರ್ಖಾನೆಗಳು ರನ್ನಿಂಗ್ ಅಲ್ಲಿ ಇದೆ. ಇಡೀ ದೇಶದಲ್ಲಿ 5,000ಕ್ಕೂ ಹೆಚ್ಚು, ಅಲ್ಲ 540ಕ್ಕೂ ಹೆಚ್ಚು ಕಾರ್ಖಾನೆಗಳಿದೆ ನಮ್ಮ ಇಡೀ ದೇಶಕ್ಕೆ ಬಂದಾಗ. ಇಲ್ಲಿ ಉತ್ತರ ಕರ್ನಾಟಕದ ಭಾಗದಲ್ಲೇನೆ ಅತಿ ಹೆಚ್ಚು ಇರತಕ್ಕಂಥದ್ದು. ಬೆಳಗಾವಿ ಜಿಲ್ಲೆನಲ್ಲೇ 27 ಸಕ್ಕರೆ ಕಾರ್ಖಾನೆಗಳಿದೆ ಬೆಳಗಾವಿ ಜಿಲ್ಲೆಯಲ್ಲಿ. ಅದು ಬಿಟ್ಟರೆ 11 ಬಾಗಲಕೋಟೆ ಜಿಲ್ಲೆನಲ್ಲಿ ಇದೆ. ಮತ್ತೆ ಉಳಿದಂಗೆ ಬಿಜಾಪುರ. ದಕ್ಷಿಣ ಕರ್ನಾಟಕಕ್ಕೆ ಬಂದಂತಹ ಸಂದರ್ಭದಲ್ಲಿ ಅಲ್ಲಿ ಮಂಡ್ಯದಲ್ಲಿ 5 ಸಕ್ಕರೆ ಕಾರ್ಖಾನೆಗಳಿದೆ. ಮತ್ತೆ ಇದರಲ್ಲಿ ಬಂದಾಗ ಅಲ್ಲಿ ಹಾಸನದಲ್ಲಿ ಹೇಮಾವತಿ ಶುಗರ್ಸ್ ಒಂದಿದೆ. ಇದರ ಮೈಸೂರು ಜಿಲ್ಲೆಯಲ್ಲಿ ನಂಜನಗೂಡು ಶುಗರ್ ಫ್ಯಾಕ್ಟರಿ ಇದೆ. ಮತ್ತೆ KR ನಗರದಲ್ಲಿ ಶ್ರೀರಾಮ ಶುಗರ್ ಫ್ಯಾಕ್ಟರಿ ಸ್ಟಾಪ್ ಆಗಿದೆ. ಕೊಳ್ಳೇಗಾಲದಲ್ಲಿ ಕುಂಟೂರು ಫ್ಯಾಕ್ಟರಿ ಇದೆ. ಮತ್ತೆ ಮಧ್ಯ ಕರ್ನಾಟಕ ಪ್ರದೇಶ ಅಂತ ಅನ್ನುವಾಗ ವರ್ಷದಿಂದ ವರ್ಷಕ್ಕೆ ಅದು ವ್ಯತ್ಯಾಸ ಆಗ್ತಾ ಇರ್ತದೆ. ಯಾಕೆಂದ್ರೆ ಕಬ್ಬನ್ನ ನಿರ್ದಿಷ್ಟವಾಗಿ ಇರೋದಿಲ್ಲ ಅದು. ಯಾಕೆಂದ್ರೆ ಈ ವರ್ಷ ಕಬ್ಬನ್ನ ಹಾಕಿದ್ರು ಅಂತಾರೆ, ಮುಂದಿನ ವರ್ಷ ಅದನ್ನ ಕಬ್ಬು ಕೂಳೆನ ಕಿತ್ತಾಕ್ತಕ್ಕಂತ ಇದಿರ್ತದೆ. ಅದು ನಿರ್ದಿಷ್ಟವಾಗಿ ಇರೋದಿಲ್ಲ. ಅಂತ ಒಟ್ಟಾರೆಯಾಗಿ ನಾವು ಅದನ್ನ ಇಂದಿನ ವರದಿಗಳ ಆಧಾರದ ಮೇಲೆ ನೋಡಿದಾಗಲ್ಲಿ ಕನಿಷ್ಠ 1 ಲಕ್ಷಕ್ಕೂ ಹೆಚ್ಚು ಹೆಕ್ಟೇರ್ಗಳಲ್ಲಿ ಅದನ್ನ ಕಬ್ಬನ್ನ ಬೆಳೀತಾ ಇರತಕ್ಕಂಥದ್ದು ಇದೆ. ಇಡೀ ದೇಶದಲ್ಲಿ 5 ಕೋಟಿ ಅಂದಾಜು 5 ಕೋಟಿ ಕಬ್ಬು ಬೆಳೆಗಾರರಿದ್ದಾರೆ. ಇಡೀ ದೇಶದಲ್ಲಿ 5 ಕೋಟಿ ಕಬ್ಬು ಬೆಳೆಗಾರರಿದ್ದಾರೆ. ಶ್ರೀ ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯಾಲಯ ಪಂಡಿತ್ PM ಭಟ್ ಗುರೂಜಿ. ವಿದ್ಯೆ, ಉದ್ಯೋಗ, ವ್ಯಾಪಾರ, ಶತ್ರುಕಾಟ, ಡೈವರ್ಸ್ ಪ್ರಾಬ್ಲಮ್, ಪ್ರೀತಿ ಪ್ರೇಮ ವಿಚಾರ, ಮಾಟ ಮಂತ್ರ ನಿವಾರಣೆ, ಮನೆಯಲ್ಲಿ ಕಿರಿಕಿರಿ, ಅತ್ತೆ ಸೊಸೆ ಜಗಳ, ಮಕ್ಕಳ ವಿದ್ಯಾಭ್ಯಾಸ ತೊಂದರೆ, ಸಂತಾನ ಪ್ರಾಪ್ತಿ, ಬಿಸಿನೆಸ್, ವಹಿವಾಟು ತೊಂದರೆ, ವಿಶೇಷ ಸೂಚನೆ, ಧನವಶ, ಶತ್ರುನಾಶ, ಇನ್ನು ನಿಮಗೆ ಯಾವುದೇ ಸಮಸ್ಯೆಗಳಿದ್ದರೂ ಭಾಗ್ಯವಂತ ದೇವಿ ಪೂಜಾ ಶಕ್ತಿಯಿಂದ ಶಾಶ್ವತವಾಗಿ ಪರಿಹಾರ ಮಾಡಿಕೊಡುತ್ತಾರೆ. ಫೋನಿನ ಮೂಲಕವೂ ನಿಮ್ಮ ಭವಿಷ್ಯ ಹಾಗೂ ಪರಿಹಾರವನ್ನು ತಿಳಿಸುತ್ತಾರೆ. 9 ದಿನದಲ್ಲಿ ಶಾಶ್ವತ ಪರಿಹಾರ. ವಿಳಾಸ ಹೋಟೆಲ್ ಟೂರಿಸ್ಟ್ ಲಾಡ್ಜ್, ರೂಮ್ ನಂಬರ್ 170, ಗಾಂಧಿ ಚೌಕ್, ಬಿಜಾಪುರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 98803604335.